ಸರ್ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ತಮ್ಮಿಬ್ಬರಿಗೂ ಕೂಡ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಇಡೀ ಬನ್ನೂರು ಹೋಬಳಿ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಡೀ ರಾಷ್ಟ್ರಕ್ಕೆ ಸಲ್ಲತಕ್ಕಂಥ ಗಾಂಧಿ ಜಯಂತಿ ಆಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಇವತ್ತೇ ಹುಟ್ಟಿದ್ದಾರೆ. ಈ ಇಬ್ಬರು ಮಹಾನೀಯರು ನಮ್ಮ ದೇಶದಲ್ಲಿ ಜನ್ಮ ತಾಳಿರೋದು ನಮ್ಮೆಲ್ಲರ ಸೌಭಾಗ್ಯ. ಗಾಂಧಿ ಜಯಂತಿಯವರು ಒಂದು ರೀತಿ ವಿಭಿನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರದ್ದು ಸೇವೆ ಕೂಡ ವಿಭಿನ್ನ. ಮಹಾತ್ಮ ಗಾಂಧೀಜಿಯವರು ವಕೀಲ ವೃತ್ತಿ ಆರಂಭಿಸಿದ್ರು ಕೂಡ ಬೇರೆ ದೇಶದಲ್ಲಿ ಅವರು ಅವರ ವಕೀಲ ವೃತ್ತಿ ಮುಂದುವರಿಸಿ ಅಲ್ಲಿ ಆದಂಥ ಅಸಮಾನತೆ ಅವರಿಗೆ ಅರಿವಾಗಿ ಆನಂತರ ನನ್ನ ದೇಶದಲ್ಲಿ ಏನಾಗ್ತಾ ಇದೆ, ಇಲ್ಲೇ ಇಷ್ಟೊಂದು ಅಸಮಾನತೆ ಇದೆಯಲ್ಲ ಅಂತ ಹೇಳಿ ಅವರು ಭಾರತಕ್ಕೆ ಮರಳಿ ಬಂದು ಇಲ್ಲಿ ಹೋರಾಟವನ್ನು, ಅದರಲ್ಲಿ ಅವ್ರದ್ದು ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮುಖಾಂತರ ನಮಗೆ ಸ್ವಾತಂತ್ರ್ಯ ಯಶಸ್ವಿ ಆಗಿದ್ದಾರೆ. ಅವರು ಹೋರಾಟಗಾರರಲ್ಲಿ ಲಕ್ಷಾಂತರ ಜನ ಅವರ ತ್ಯಾಗ ಬಲಿದಾನ ಇದ್ದರೂ ಕೂಡ ಮುಂಚೂಣಿ ಸ್ಥಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೆಸರು ಮೊದಲನೇದಾಗಿ ಬರುತ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಮಹಾತ್ಮ ಗಾಂಧೀಜಿ ಅಂತಲೇ ಅವ್ರಿಗೆ ನಾಮಕರಣದಿಂದಲೇ ಎಲ್ಲರೂ ನಾವು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಈ ದೇಶದ ಪ್ರಧಾನಿಯಾಗಿ ಅತಿ ಸರಳ ಅಧಿಕಾರವನ್ನು ಮಾಡಿದಂಥವರು. ಮತ್ತು ಅವರ ಹೆಸರು ಕೂಡ ಈಗ ಮುರಾರ್ಜಿ ಶಾಲೆ ಮತ್ತು ಸರ್ವೋದಯ ಇಂಥ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಹೆಸರು ಮಾಡಿದ್ದಾರೆ. ಮತ್ತು ಜೈ ಕಿಸಾನ್ ಜೈ ಜವಾನ್ ಅಂತೇಳಿ ರೈತರು ಕೂಡ ಸೈನಿಕರು ಕೂಡ ಈ ದೇಶದ ಬೆನ್ನೆಲುಬು. ಹಾಗಾಗಲಾಗಿ ಎರಡೂ ವರ್ಗನ ಅವರು ಘೋಷಣೆ ಮುಖಾಂತರ ಒಟ್ಟುಗೂಡಿಸ್ತಾರೆ. ಇಬ್ಬರು ಮಹಾನೀಯರು ಇವತ್ತು ಹುಟ್ಟಿರೋದ್ರಿಂದ ನಾವು ಇವತ್ತು ಎಲ್ಲರೂ ಅವ್ರನ್ನ ಸ್ಮರಣೆ ಮಾಡ್ತೀವಿ. ಮತ್ತು ವಿದ್ಯಾರ್ಥಿನಿಯರು ಅವರು ಏನು ಹಾದಿಲಿ ಹೋದರು ಆ ಹಾದಿನಲ್ಲಿ ಹೋಗಲಿಕ್ಕೆ ಅನುವು ಮಾಡಿಕೊಡ್ಲಿ ಅಂಥೇಳಿ ನಾನು ಈ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತುಂಬ ಧನ್ಯವಾದದಿಂದ ಮನವಿ ಮಾಡ್ಕೊತೇನೆ. ಅವರ ಸಿದ್ಧಾಂತಗಳನ್ನ ಅವಲಂಬಿಸಿ ಈ ದೇಶದಲ್ಲಿ ಮಹಾನೀಯರು ಕೆಲವರೇ ಏನಿದ್ದಾರೆ, ನೀವು ಕೂಡ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗಳಿಸಿ ಅಂಥೇಳಿ ನಾನು ಈ ಮುಖಾಂತರ ತಮಗೂ ಹಾಗೂ ಸರ್ವರಿಗೂ ಇವತ್ತು ಆರ್ಥಿಕ ಶುಭಾಶಯಗಳನ್ನ ಹೇಳೋದ್ರ ಮುಖಾಂತರ ಸರ್, ಹಾಗೆ ನಮ್ಮ ಮೈಸೂರಿನ ಜನತೆಗೆ, ಮಂಡ್ಯ ಭಾಗದ ಜನತೆಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಆಚರಣೆ ಮಾಡುವಂಥದ್ದು ಇವತ್ತು ಪಿತೃಪಕ್ಷ, ಅದು ಕೂಡ ಇವತ್ತು ವಿಶೇಷವಾಗಿ ಬಂದಿರುವಂಥದ್ದು. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಪಿತೃಪಕ್ಷ ಇದು ತುಂಬ ಅನಾದಿ ಕಾಲದಿಂದ ಬಂದಿರುವಂಥ ಒಂದು ಸಂಸ್ಕೃತಿಯ ಪ್ರತಿಬಿಂಬ. ಹಾಗಾಗಿ ಇವತ್ತು ಪಿತೃಗಳ ಪಕ್ಷದ ಒಂದು 4-5 ದಿನದಿಂದಲೇ ಶುರುವಾಗಿರಬೇಕು. ಅದು ಆಯುಧ ಪೂಜೆ ದಿನದವರೆಗೂ ಮೈಸೂರಿನಲ್ಲಿ ಆಯುಧ ಪೂಜೆ ದಿನದ ತನಕ ಅದು ಇರುತ್ತೆ. ಹೌದು. ಕಾಲಕ್ರಮೇಣ ನಾವು ಅದು ಸಾಂಪ್ರದಾಯಿಕವಾಗಿ ನಮ್ಮ ಹಿರಿಯರೇನಿದ್ದಾರೆ ಅವ್ರನ್ನ ನೆನೆಸ್ಕೊಳ್ತಾ ಒಂದು ಅನ್ನ ಅರ್ಪಣೆ ಮಾಡೋದ್ರ ಮುಖಾಂತರ ಅವರು ವೈಚಾರಿಕ ಸಾಂಪ್ರದಾಯಿಕವಾಗಿ ನಡ್ಕೊಳ್ಳುವಂಥ ಒಂದು ಸಾಂಪ್ರದಾಯಿಕ ಆಚರಣೆ ಇವತ್ತು ಕೂಡ ವಿಶೇಷವಾಗಿ ಕಾಣ್ಬೋದು. ಹೌದೌದು, ಇವತ್ತು ಇದೆ. ಕೆಲವರಿಗೆಲ್ಲ ಇವತ್ತಿದೆ, ಕೆಲವರಿಗೆ ನಾಳೆ, ಪ್ರತಿದಿನ ಇರುತ್ತೆ. ಕೆಲವು ವಿಭಿನ್ನವಾದ. ಹಾಗಾಗಿ ಅದು ಕೂಡ ಇವತ್ತು ಜನತೆಗೆ ಶುಭಾಶಯ ಕೋರುವಂಥದ್ದು. ಎಲ್ಲರಿಗೂ ಶುಭಾಶಯ. ಮತ್ತು ನಮ್ಮ ಪೂರ್ವಜರು ಯಾರು ಹುತಾತ್ಮರಾಗಿದ್ದಾರೆ ಅವ್ರಿಗೆಲ್ಲ ನೆಮ್ಮದಿ ಮತ್ತು ಶಾಂತಿ ಸಿಗಲಿ, ಇರೋರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ತಮ್ಮ ಮುಖಾಂತರ ಇದನ್ನು ನಾನು ತಮ್ಮ ಪರಿಚಯ ಸರ್. ನಾನು ಸತೀಶ್ ನಾಯ್ಕ ಅಂತೇಳಿ. ಬನ್ನಿ. ಹಾಗೆಯೇ ಕಾಂಗ್ರೆಸ್ಸಲ್ಲಿ ಕೂಡ ತಾವು ತುಂಬ 40 ವರ್ಷದಿಂದ ತಾವು ಗುರುತಿಕೊಂಡಿರುವಂಥದ್ದು ಕೂಡ ನಾನು ಚಿಕ್ಕ ವಯಸ್ಸಿನಿಂದ ತಾವು ಕಾಂಗ್ರೆಸ್ನಲ್ಲೇ ತಾವು ತೊಡಸ್ಕೊಂಡಿರುವಂಥದ್ದು. ಒಂದು ಪಕ್ಷ ಕೂಡ ತಾವು ಚೇಂಜ್ ಆಗಿಲ್ಲ. ಕಾರ್ಯಕರ್ತ ಅಷ್ಟೇ. ಅಲ್ಲ ತಾವು ಹೇಳ್ಬೋದು, ಬಟ್ ನಾವು ನಿಮ್ಮನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ. ನಿಮ್ಮನ್ನ ಒಂದು ತಾವು ತಮ್ಮ ಜವಾಬ್ದಾರಿ ಕಾಂಗ್ರೆಸ್ಸಲ್ಲಿ ಎಷ್ಟಿದೆ ಮತ್ತು ಮನೋಭಿಮಾನ ಏನಿದೆ ಅವ್ರಿಗೂ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು, ಕೆಲವ್ರಿಗೆ ಅದೃಷ್ಟ ಇರುತ್ತೆ, ಅನುಭವ ಇರೋದಿಲ್ಲ, ಹಣೆ ಬರ ಇರುತ್ತೆ. ನಮಗೆ ಹಣೆ ಬರ ಸರಿ ಇಲ್ಲ, ಅನುಭವ ಇದೆ. ಹಾಗಾಗಿ ಒಂದಷ್ಟು ಅಭಿವೃದ್ಧಿ ಪರ ಕೆಲಸ ಮಾಡ್ಬೋದೇನೋ ಅಂತ ಒಂದಷ್ಟು ನಮ್ಮ ಕೈಲಿ ಸಾಧ್ಯ ಆದಷ್ಟು ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರನ ತುಂಬ ಅಭಿವೃದ್ಧಿಗೊಳಿಸಬೇಕು. ಈಗ ತಾನೇ ತಾವು ಕೂಡ ತಮ್ಮ ಮೀನುಗಾರಿಕೆ ಶಾಲೆಯಿಂದ
ಆಚರಣೆ ಮಾಡಿ ಬಂದ್ರಿ, ಎಲ್ಲ ಮಕ್ಳಿಗೆ ಶುಭಾಶಯ ಹೇಳಿದ್ರಿ. ಹಾಗಾಗಿ ತಮಗೆ ಹೆಚ್ಚು ಒಲವಿರುವಂಥದ್ದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ. ಖಂಡಿತ ಶಿಕ್ಷಣ ವ್ಯವಸ್ಥೆ ನಮ್ಮ 100%ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರೀ 14% ಮಾತ್ರ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಆದರೆ ಅದನ್ನು 40%ಗೆ ಏರಿಸಬೇಕು. ಒಬ್ಬ ಮುಕ್ತವಾಗಿ ಶಿಕ್ಷಣವನ್ನು ನಾವು ಕೊಡಬೇಕು. ಈ ಸಂದರ್ಭದಲ್ಲಿ ನಾನು ಕೂಡ ಹನಿ ಬೆಸೆಂಟು ಅಂಥ ಮಹನೀಯರನ್ನ ನಾವು ಹೌದು ಹೌದು ಅವರೆಲ್ಲ ನಾವು ಸಾಲಾಗಿ ಕೂತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಹಾಗೆ ಈ ವಿಚಾರವಾಗಿ ಶಿಕ್ಷಣ ವಿಚಾರವಾಗಿ ನಿಮ್ಮ ನಾಯಕ ಜನಾಂಗದ ಅವ್ರಿಗೆ ಏನೇನು ಒಂದು ಆಶೋತ್ತರ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾನು ಒಂದೇ ಜನಾಂಗ ಅಂತ ಗುರುತಿಸಲ್ಲ. ಎಲ್ಲರಿಗೂ ಶಿಕ್ಷಣ ಸುಲಭವಾಗಿ ಸಿಗಬೇಕು, ಉಚಿತವಾಗಿ ಸಿಗಬೇಕು. ಇದು ಸರ್ವರಿಗೂ, ಯಾಕೆಂದರೆ ಈಗ ಮೂಲಭೂತ ಸೌಲಭ್ಯಗಳಲ್ಲಿ ಒಂದು ಸರ್ಕಾರನೇ ಮಾಡಿರುವಾಗ ಇದೆಲ್ಲರೂ ಪಡಿಬೇಕು ಅಂತೇಳಿ ನಾನು ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.